ಕಳೆದ 2 ತಿಂಗಳ ಹಿಂದ್ಗಡೆ ಇಲ್ಲಿ ನಿಂತರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಗುಂಡಿನ ಸದ್ದು ಮಾಡಿತ್ತು. 2 ತಿಂಗಳ ನಂತರ ಮತ್ತೆ ಇಲ್ಲಿ ನಿಂತರೆ ಗುಂಡಿನ ಸದ್ದು ಕಂಡಿದೆ. ಉತ್ತರ ಪ್ರದೇಶದ ಅಂತಾರಾಜ್ಯ ಕಳ್ಳರ ಮೇಲೆ ಅಂತಂದರೆ ಬೆಳಗ್ಗೆ ಇವತ್ತು ಪೊಲೀಸರು ಫೈರಿಂಗ್ ಮಾಡಿದರೆ ಫೈರಿಂಗ್ ಒಂದು ವಿಷಯನ ನೋಡಿದಾಗ ಮತ್ತು ಭಯಾನಕ ವಿಷಯ ಇಲ್ಲಿ ಅಂತಂದರೆ ಬಯಲಿಗೆ ಬರ್ತದೆ. ಇದು ಇಲ್ಲಿ ಅಂದರೆ ಹುಬ್ಬಳ್ಳಿಯ ಒಂದು ರಾಯನಾಳದ ಹೊರವಲಯ. ಇದೇ ಒಂದು ರಾಯನಾಳದ ಹೊರವಲಯದಲ್ಲಿ ಯಾರು ಇವತ್ತು ಉತ್ತರ ಪ್ರದೇಶದಿಂದ ಒಂದು 10 ರಿಂದ 15 ಜನರ ಒಂದು ಗ್ಯಾಂಗ್ ಬರ್ತಾ ಇತ್ತು, ಅಂತಾರಾಜ್ಯ ದರೋಡೆಕೋರರ ಗ್ಯಾಂಗು. ಈ ಗ್ಯಾಂಗು ಇಲ್ಲಿ ಅಂತಂದ್ರೆ ಬರ್ತಾ ಇತ್ತು. ಬಂದು ಇಲ್ಲಿ ಅಂತಾರೆ ಅವರ ಚಲನವಲನ ಗೊತ್ತಾಗಬಾರ್ದು ಅಂತೇಳಿ ಇಲ್ಲಿರುವಂತಹ ಯಾರು ಅವರು ಕಾರನ್ನು ಬಳಸ್ತಾ ಇದ್ರು, ದ್ವಿಚಕ್ರ ವಾಹನಗಳನ್ನು ಬಳಸ್ತಾ ಇದ್ರು, ಅವುಗಳಿಗೆ ಬೆಂಕಿ ಇಟ್ಟು ಆ ಸಾಕ್ಷ್ಯ ನಾಶಗಳನ್ನು ಇಲ್ಲಿ ಅಂತಂದರೆ ಮಾಡಲು ಮುಂದಾಗ್ತಾರೆ. ಅವರ ಉದ್ದೇಶ ಇಷ್ಟೇ ಇಲ್ಲ ಅಂತಂದರೆ ಈ ಹಿಂದುಗಡೆ ಸಹಿತ ಯಾರು ಇವತ್ತು ಅಂತಾರಾಜ್ಯ ಕಳ್ಳರು ಬಂದಿದ್ರು, ಅಂತಾರಾಜ್ಯ ಕಳ್ಳರು ಇಲ್ಲಿ ಅಂತಂದರೆ 2023-24ರಲ್ಲಿ ಇದೇ ಒಂದು ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಬಂದು ಇಲ್ಲಿ ಕಳ್ಳತನ ಮಾಡಿದ್ರು. ನಂತರ ಇದೇ ಒಂದು ಕಳ್ಳರ ಗ್ಯಾಂಗ್ ಇದೆ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಇಲ್ಲಿ ಅಂತಾರೆ ಪ್ರಕರಣಗಳಲ್ಲಿ ಬೇಕಾದರು. ಇಂತಹ ಪ್ರಕರಣಗಳಲ್ಲಿ ಬೇಕಾದಂಥವರು ಇಲ್ಲಿ ಕಳೆದ ಇದೇ ಮಾರ್ಚ್ 1 ಅಂತಂದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬರ್ತಾರೆ. ಸಭಾಪತಿ ಬಸವರಾಜು ಹೊರಟ್ಟಿ ಅವರ ಮನೆಗೆ ಬಂದು ಮನೆ ಪಕ್ಕದಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ಮನೆಗೆ ಕಣ್ಣು ಹಾಕ್ತಾರೆ. 20 ಲಕ್ಷ ಮೌಲ್ಯದ ಒಂದು ಚಿನ್ನಾಭರಣ ಎಲ್ಲ ಕದ್ದು ಇಲ್ಲಿ ಅಂತಾರೆ ಪರಾರಿ ಆಗ್ತಾರೆ. ಅವರು ಇಲ್ಲಿ ಅಂತಾರೆ ಪೊಲೀಸರ ಒಂದು ಚಲನ ಗೊತ್ತಾಗುತ್ತೆ ಅವರು ನಿನ್ನೆ ಶಿವಮೊಗ್ಗದಲ್ಲಿ ಇದ್ದಾರೆ ಅಂತೇಳಿ. ಅದನ್ನು ಆಧರಿಸಿ ಇಲ್ಲಿ ಅಂತಂದರೆ ಶಿವಮೊಗ್ಗದಲ್ಲಿ ಏನು ಪತ್ತೆ ಹಚ್ಚಲು ಮುಂದಾಗ್ತಾರೆ. ಅಲ್ಲಿ ಪೊಲೀಸರ ಜೊತೆಗೆ ಇಲ್ಲಿ ಅಂತಾರೆ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ನಂತರ ಇಲ್ಲೇ ಬಂದಿದ್ದಂಥ ಮತ್ತೆ ಅವರು ಹುಬ್ಬಳ್ಳಿಯಲ್ಲಿ ಬಂದು ಇದೇ ಒಂದು ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಓರ್ವ ಮಾರುತಿ ಅನ್ನೋಣ ಬೈಕನ್ನು ಇಲ್ಲಿ ಅಂತಂದರೆ ಆತನ ಮೇಲೆ ಹಲ್ಲೆ ಮಾಡಿ ಆ ಬೈಕನ್ನು ಕದ್ದು ಪರಾರಿ ಆಗ್ತಾರೆ. ಆ ಪರಾರಿ ಆಗಿ ಅವರು ಹುಬ್ಬಳ್ಳಿಯ ಒಂದು ಹೊರವಲಯದಲ್ಲಿ ಬಂದು ರಾಯನಾಳದಲ್ಲಿ ಬರ್ತಾರೆ. ರಾಯನಾಳದಲ್ಲಿ ಬಂದಂತಹ ಮಾಹಿತಿ ಹುಬ್ಬಳ್ಳಿಯ ಉಪನಗರ ಪೊಲೀಸರಿಗೆ ಗೊತ್ತಾಗುತ್ತೆ. ಗೊತ್ತಾದ ನಂತರ ಒಂದು ಪೊದೆಯಲ್ಲಿ ಅವರು ಅವಿತು ಕುಳಿತಿದ್ದು ಗೊತ್ತಾದ ನಂತರ ಇಲ್ಲಿ ಅಂತಂದರೆ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ದೇವೇಂದ್ರ ಮತ್ತು ಇನ್ಸ್ಪೆಕ್ಟರ್ ಮಲ್ಲು ಹೂಗಾರ್ ಅಂತ ಬರ್ತಾರೆ. ಬಂದಂತಹ ಸಮಯದಲ್ಲಿ ಅವರಿಗೆ ಕಣ್ಣಿಗೆ ಕಾರದ ಪುಡಿ ಎರಚಿ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾರೆ. ಹಲ್ಲೆ ನಂತರ ಇಲ್ಲಿ ಅಂತಂದರೆ ಅವರು ಮಾಡಿದ್ದು ಇಲ್ಲಿ ಅಂದರೆ 2 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಆದರೂ ಸಹಿತ ಇಲ್ಲಿ ಅಂದರೆ ಯಾರು ದರೋಡೆಕೋರು ಮತ್ತೆ ಹಲ್ಲೆ ಮಾಡಲು ಮುಂದಾದಾಗ ಅವರ ಏನು ಇಬ್ಬರು ದರೋಡೆಕೋರು ಇರ್ತಾರೆ ಅವರ ಕಾಲಿಗೆ ಗುಂಡನ್ನು ಹೊಡ್ತಾರೆ. ಈ ಸಂಪುಟಕ್ಕೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರಾದಂತಹ ಎನ್ ಶಿವಕುಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಇವರು ಭಯಾನಕ ವಿಷಯನೇ ಇಲ್ಲಿ ಅಂತಂದರೆ ಬಹಳಷ್ಟು ಮುಖ್ಯವಾಗಿದೆ. ಇವ್ರು ಏನು ಸರ್, ಇದು ಯಾಕೆ ಕಾರನ್ನು ಸುಡ್ತಾ ಇದ್ರು? ಇಲ್ಲ, ಎಲ್ಲ ಅಫೆನ್ಸಲ್ಲಿ ಸುಡ್ತಾರೆ ಅಂತಲ್ಲ. ಇದರಲ್ಲಿ ತಮಗೆ ಗೊತ್ತಿರೋಂಗೆ ಏನಾಗಿದೆ, 3 ಜನ ಆರೋಪಿಗಳು ಸಿಕ್ಕಿದ್ದಾರೆ. ಅದರಲ್ಲಿ ಇಬ್ಬರನ್ನ ನಮ್ಮವರು ಒಂದು ಮಿನಿಮಲ್ ಯೂಸ್ ಆಫ್ ಫೋರ್ಸ್ ಮಾಡಿಬಿಟ್ಟು ಡಿಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಒಂದು ಕಾರ್ ಒಳಗಡೆ ಒಬ್ಬ ಡ್ರೈವರ್ ಕೂತಿರ್ತಾನೆ, ನಮ್ಮ ಆಫೀಸರ್ಸ್ ಹೇಳುವಂಥದ್ದು. ಅಲ್ಲಿ ಬೆಳಗ್ಗೆ ಒಂದು ಬೈಕ್ ರಾಬರಿ ಕೂಡ ಆಗಿದೆ. ಆ ಬೈಕ್ ರಾಬರಿ ಆಗಿರುವಂಥ ಬೈಕು ಮತ್ತು ಕಾರ್ ಎರಡೂ ಒಂದೇ ಕಡೆ ಬಂದಾಗ ಈ ಕಾರ್ ಬಗ್ಗೆ ಕೂಡ ನಾವು ಲಾಸ್ಟ್ ಒಂದು 15 ಡೇಸಿಂದ ಟ್ರ್ಯಾಕ್ ಮಾಡ್ತಾಯಿದ್ವಿ. ಇದು UP ಕಡೆ ಹೋಗಿದೆ ಅಂತ UPವರೆಗೂ ನಮ್ಮವ್ರು ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಡೆಲ್ಲಿಲಿ ಸದ್ಯ ನಮ್ಮದೊಂದು ಟೀಮ್ ಇದೆ. ಅವ್ರು ಕೊಟ್ಟಂಥ ಮಾಹಿತಿ ಶಿವಮೊಗ್ಗ ಸುತ್ತಮುತ್ತ ಮೂಮೆಂಟ್ ಆಗಿರುವಂಥದ್ದು ನಮಗೆ ಟೆಕ್ನಿಕಲ್ ಇನ್ಪುಟ್ಸ್ ಬರುತ್ತೆ. ಶಿವಮೊಗ್ಗ SP ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿಕೊಂಡು ಅವ್ರ ಜೊತೆ ಮತ್ತೆ ನಾವು ಫಾಲೋಅಪ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಲೇಟ್ ನೈಟು ನಮ್ಮ ಹುಬ್ಳಿ ಔಟ್ಸ್ಕರ್ಟ್ಸಲ್ಲೇ ಈ ಗಾಡಿದು ಮೂಮೆಂಟ್ ಬರೋದು ಅಂಥದ್ದು, ಆ ಗಾಡೀಲಿ ಇದ್ದಂಥವ್ರ ಮೂಮೆಂಟ್ ಬರುವಂಥದ್ದು ಕಂಡು ಬಂದಿದೆ. ಸೊ ಇವತ್ತು ಬೆಳಗ್ಗೆ ಇಬ್ಬರನ್ನ ಮಿನಿಮಲ್ ಯೂಸ್ ಆಫ್ ಫೋರ್ಸ್ ಮಾಡಿ ಡಿಟೈನ್ ಮಾಡಿದ್ದಾರೆ. ಇನ್ನೊಬ್ಬ ಪರ್ಸನ್ನ ಹಂಗೆ ಡಿಟೈನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳಕ್ಕೆ ಹೋದಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಾಯಿಸ್ಕೊಂಡು ಹೋಗೋ ರೀತಿಯಲ್ಲಿ ಕಾರ್ ಹೋಗಿದೆ. ನಂತರ ಇದನ್ನು ಚೇಸ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ, ಸಿಕ್ಕಿಲ್ಲ ನಮ್ಮವ್ರಿಗೆ. ನಂತರದಲ್ಲಿ ಇದು ಬೆಳಗ್ಗೆ ನಮಗೆ ಕೆಲವು ಸಾರ್ವಜನಿಕರು ಇಲ್ಲೊಂದು ಕಾರ್ ಹತ್ಕೊಂಡಿದೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಬಂದು ನಮ್ಮವರು ಅದು ಡೀಟೇಲ್ಸ್ ಎಲ್ಲ ಫೈಂಡ್ ಔಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. 3ನೇ ಆರೋಪಿ ಹೇಳುವಂಥದ್ದು ಈ ಕಾರು ಒನ್ ಆಫ್ ದಿ ಅಕ್ಯೂಸ್ಡ್ಗೆ ಬಿಲಾಂಗ್ ಆಗಿರೋವಂಥದ್ದು. ಹಾಗಾಗಿ ಈ ಕಾರ್ ಬೇಸ್ ಇಟ್ಕೊಂಡು ಮತ್ತೆ ರಿವರ್ಸ್ ಟ್ರ್ಯಾಕಿಂಗ್ ಮಾಡಿ ಆರೋಪಿಗಳು ಯಾರು ಅಂತ ಐಡೆಂಟಿಫೈ ಮಾಡ್ತಾರೆ ಅನ್ನೋ ಒಂದು ಆತಂಕದಲ್ಲಿ ಅವ್ರು ಈ ಕೃತ್ಯ ಮಾಡಿರ್ಬೋದು ಅಂತ ಅನ್ಸುತ್ತೆ. ಎಷ್ಟು ಜನರ ಗ್ಯಾಂಗ್ ಇತ್ತು ಸರ್ ಇದರಲ್ಲಿ ಒಟ್ಟಾರೆ ನೋಡಿದಾಗ? ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥದ್ದು 3 ಜನ ಆರೋಪಿಗಳು. ಅದರಲ್ಲಿ ಇಬ್ಬರು KMCಲಿದ್ದಾರೆ. ಒಬ್ಬನ ಇಂಟ್ರಾಗೇಷನ್ ಮಾಡಿದಾಗ ಅವನು ಹೇಳೋದು ಎಷ್ಟು ಜನ ಸಿಕ್ಕಿರ್ತಾರೋ ಅಷ್ಟೇ ಜನದ ಹೇಳೋದವರು. 3 ಜನ ಅವರು ಪ್ಲಸ್ ಒಂದು ಗಾಡಿ ಹೋಗಿದೆ, 4 ಜನ ಅಂತ ಹೇಳ್ತಾರೆ. ಇದು ಎಷ್ಟು ನಂಬರ್ಸ್ ಎಕ್ಸಾಕ್ಟ್ಲಿ ಇತ್ತು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಒಂದು ಇನ್ಫಾರ್ಮೇಷನ್ ಪ್ರಕಾರ ಈ ಕೇಸು ತನಿಖೆ ಮಾಡೋಂಥ ಸಂದರ್ಭದಲ್ಲಿ ಒಂದು 15-20 ಜನರದ್ದು ಒಂದು ಗ್ಯಾಂಗ್ ಇದೆ. ಇದು UPಯಲ್ಲೇ 2-3 ಡಿಸ್ಟ್ರಿಕ್ಗಳಲ್ಲಿ ಪ್ರೆಸೆಂಟ್ ಇರ್ತಾರೆ. ಅಲ್ಲಿ ಮೂಲದವರು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ ಇಷ್ಟು ರಾಜ್ಯಗಳಲ್ಲಿ ಇವರು ಕೃತ್ಯಗಳನ್ನು ಎಸಗುವಂಥದ್ದು. ಈಗ ಸದ್ಯಕ್ಕೆ 3 ಜನ ಸಿಕ್ಕಿದ್ದಾರೆ. ಇನ್ನು ಉಳಿದವರು ನಮಗೆ ಯಾರು ಸಿಗಬೇಕಾಗಿರೋರು ಇದ್ದಾರಲ್ಲ, ಇದು ಕೇವಲ ಇದೊಂದು ನಮ್ಮಲ್ಲಿ ಹುಬ್ಳಿ ಸಬರ್ಬನ್ನಲ್ಲಾಗಿದ್ದ ಅಫೆನ್ಸ್ ಅಲ್ಲ. ಕಳೆದ ವರ್ಷ 23 ನವೆಂಬರ್, ಡಿಸೆಂಬರ್ ಮತ್ತು 24 ಜನವರಿ, ಫೆಬ್ರವರಿಯಲ್ಲಿ ಧಾರವಾಡ, ವಿದ್ಯಾಗಿರಿ, ವಿದ್ಯಾನಗರ, ಕೇಶವಪುರ 4 ಪ್ರತ್ಯೇಕ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿದೆ. ಅವತ್ತಿಂದಲೂ ನಮಗೆ CCTV ಫುಟೇಜಲ್ಲಿ ಇವ್ರದ್ದು ಇಮೇಜ್ ವಿಜುವಲ್ಸ್ ಎಲ್ಲ ಇತ್ತು. ಅದರ ಬೇಸಿಸ್ ಮೇಲೆ ಸಾಕಷ್ಟು ವರ್ಕ್ ಮಾಡಿದ್ವಿ. ಇವಾಗ ಫೈನಲಿ 3 ಜನನ ಸೆಕ್ಯೂರ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ. ಓಕೆ.
ಥ್ಯಾಂಕ್ ಯು ಸರ್. ಈ ಅಂತಾರಾಜ್ಯ ಕಳ್ಳರು ಸಹ ಇಲ್ಲಿ ಅಂದರೆ 2023-24ರಲ್ಲಿ ಹುಬ್ಬಳ್ಳಿಗೆ ಬಂದಿದ್ದರು. ಹುಬ್ಬಳ್ಳಿಯಲ್ಲಿ ಮತ್ತು ಧಾರವಾಡದಲ್ಲಿ ಹಲವು ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಮಾಡಿದ್ರು. ಒಟ್ಟು ಈಗಾಗಲೇ ಅಂದರೆ 3 ವಶಕ್ಕೆ ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಇಬ್ಬರು ಏನು ದರೋಡೆಕೋರರಿದ್ದಾರೆ, ಅವರು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಉಳಿದವರು ಏನಿದ್ದಾರೆ ಒಂದು 10ರಿಂದ 15 ಜನ ಗ್ಯಾಂಗ್ ಇದ್ರು ಅನ್ನೋದು ನಮಗೆ ಗೊತ್ತಾಗಿದೆ. ಅವರ ಬಂಧನಕ್ಕೂ ಸಹಿತ ನಾವು ಇಲ್ಲಿ ಅಂದರೆ ಇಲ್ಲಿ ಏನು ಅವರ ಬಂಧನ ಮಾಡಲಿಕ್ಕೆ ಏನು ನಮ್ಮ ಟೀಮ್ ಏನಿದೆ ಆ ಟೀಮ್ ಈಗಾಗಲೇ ಅಂದರೆ ಸಿದ್ಧವಾಗಿದೆ ಅನ್ನೋದು ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಕೊಪ್ಪ, TV5 ಹುಬ್ಬಳ್ಳಿ.